ಮತ್ತೊಮ್ಮ ಚಹಾ ಚೂಡ ಸುದ್ದಿ ನೋಡ ವಿಶೇಷ ನಮ್ಮ ಕಡೆ ಸುದ್ದಿಗೆ ಸ್ವಾಗತ. ಆ ರೈತ ಮಸ್ತ್ ಕಬ್ಬು ಬೆಳೆದು ಖುಷಿಲಿಂದಿದ್ದ. ಕಾರ್ಖಾನೆಯವರು ಕಟಾವ್ ಮಾಡ್ಕೊಂಡು ಹೋದ್ರ ಸಾಲ ಎಲ್ಲ ಮುಟ್ಟಿ ಕೈ ತುಂಬಾ ರೊಕ್ಕ ಎಣಿಸೋ ಲೆಕ್ಕಾಚಾರ ಹಾಕಿದ್ದ. ಆದ್ರ ಕಾರ್ಖಾನೆಯವರು ಮಾಡಿರೋ ಅವಾಂತರದಿಂದ ಈಗ ಕಂಗಾಲಾಗಿ ಕುಂತಾನ. ಈ ಹೊಲ ನೋಡ್ರಿ, ಒಂದು ಕಡೆ ಬೆಳೆದ್ ನಿಂತಿರೋ ಕಬ್ಬು, ಮತ್ತೊಂದು ಕಡೆ ಕತ್ತರಿಸಿ ಎಲ್ಲಂದ್ರಲ್ಲಿ ಬಿದ್ದಿರೋ ಕಬ್ಬು. ಹಿಂಗ ಕತ್ತರಿಸಿ ಇಟ್ಟಿರೋ ಕಬ್ಬು ನೋಡ್ಕೊಂಡು ಸಪ್ಪನ ಮೊರ ಮಾಡ್ಕೊಂಡು ಕುಂತಿರೋ ರೈತ. ಇದು ಕೊಪ್ಪಳ ಜಿಲ್ಲಾ ಹುನಕುಂಟಿ ಗ್ರಾಮದ ರೈತ ಇಬ್ರಾಹಿಂ ಪಾಡ. ಗದಗ ಜಿಲ್ಲಾ ಮುಂಡರಗಿ ತಾಲೂಕು ಗಂಗಾಪುರದಾಗ ಇರೋ ವಿಜಯನಗರ ಸಕ್ಕರೆ ಕಾರ್ಖಾನೆ ತನಗ ಮೋಸ ಮಾಡೈತಿ ಅನ್ನೋದು ಇವನ ಆರೋಪ. ಹೊಲದಾಗಿನ ಕಬ್ಬು ಒಯ್ಯಲಾರ್ದ ತನಗ ಬಹಳ ಲಾಸ್ ಆಗೈತಿ ಅಂತ ಗೋಳ ತೋಡಿಕೊಳ್ತಾನ ಇಬ್ರಾಹಿಂ ಸಾಬ್. ಬೀಜ ಕೊಟ್ರು ಮತ್ತು ಗೊಬ್ಬರ ಕೊಟ್ರು, ಎಕರೆಗೆ 3,000 ರೂಪಾಯಿ ಅಮೌಂಟನ್ನು ಕೊಟ್ಟಿದ್ರು ಸರ್. ಅದೆಲ್ಲ ಸೇರ್ಕೊಂಡು ಒಂದೇ ಕಬ್ಬು ನಮ್ಮ ಫಸ್ಟ್ ಪ್ಲಾಟ್ನಲ್ಲಿ ಎಲ್ಲ ಈ ಬಾಕಿ ಮುರ್ಕೊಂಡು ನೆಕ್ಸ್ಟ್ ತಮ್ಮದು ಎಲ್ಲ ಸಾಲ ಹೋದ ಮೇಲೆ ಇವತ್ತು ನಾವು ಇದನ್ನೇ ನಮ್ದು ಜೀವನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತು ಸರ್. ಇದು 2 ವರ್ಷ ಆದ್ರೂ ಕೂಡ ಇವತ್ತು ನಮ್ಗೆ ಇವ್ರು ಕಟಾವ್ ಮಾಡ್ಲಿಕ್ಕೆ ಬರಲಿಲ್ಲ. ಹೋದ ವರ್ಷ ಬಂದ್ರು ಕೂಡ ಸರ್ ಒಂದು 2 ಗಾಡಿ ಕಡ್ದಿದ್ದಾರೆ. ಅದು ಇವತ್ತು ಜೊತೆಗೇನು ಕುಳೆ ಇದು ಕಬ್ಬು ಬಂದೈತಿ. ಇಬ್ರಾಹಿಂ ಸಾಬ್ ಕಬ್ಬು ಬೆಳೆಯಾಕ ವಿಜಯನಗರ ಸಕ್ಕರೆ ಕಾರ್ಖಾನೆಯವರು ಬೀಜ ಕೊಟ್ಟು ಸಾಲಾನೂ ಕೊಟ್ಟಿದ್ರಂತ. ಅದನ್ನ ನಂಬ್ಕೊಂಡು 5 ಎಕರೆದಾಗ ಕಬ್ಬು ಬೆಳೆದಿದ್ದ ಇಬ್ರಾಹಿಂ. ಒಳ್ಳೆ ಬೆಳೆನೂ ಬಂದಿತ್ತ. ಕಾರ್ಖಾನೆಯವರು ಬಂದು 3 ಎಕರೆದಾಗಿನ ಕಬ್ಬು ಕಟಾವ್ ಮಾಡ್ಕೊಂಡು ಹೋಗ್ಯಾರ. ಅಲ್ಲಿಗೆ ಇಬ್ರಾಹಿಂ ಪಡೆದದ್ದ ಸಾಲಕ್ಕ ಸರಿ ಹೋಗೈತಿ. ಆಮ್ಯಾಲ 3 ತಿಂಗಳ ಕಳೆದ್ರೂ ಬಾಕಿ ಕಬ್ಬು ಕಟಾವ್ ಮಾಡಕ್ ಬಂದಿಲ್ಲಂತ. ಇದು ಹೋದ ವರ್ಷ ಕಬ್ಬು ಕಟಾವ್ ಆಗ್ಬೇಕಾಯ್ತು ಸರ್. ಹೋದ ವರ್ಷ ಇದು ಕಟಾವ್ ಆಗಲಿಲ್ಲ. ಅವನು ಜಗ್ ಪ್ರಯತ್ನ ಮಾಡಿದ, ಇವಾಗ ಕಡಿಸ್ನ ಅಂತಂದೇಳಿ ಅವ್ರ ಫ್ಯಾಕ್ಟ್ರಿ ಅವ್ರು ಏನಂತಂದ್ರೆ ಲಾಸ್ಟ್ ಎಂಡಿಂಗ್ ಇವೊಂದು ಬಿಟ್ಟು ಹೋದ್ರು. ಲಾಸ್ಟ್ ಕಡಿಸ್ನಂತಂದು ಹೇಳ್ಕೊಂಬಿಟ್ಟು ಮತ್ತೆ ಹಿಂದಾಗ ವರ್ಷ ಕಡಿಯಾಕ ಬಂದಾರ ರೊಕ್ಕ ಕೇಳಿದಾರೆ. ಅವರು ರೊಕ್ಕ ನಾನು 2 ದಿನ ನಂತರ ಕೊಡ್ತೀನಿ, ಕಡಿಯೋದು ಕಟ್ರಿ, ನಾನು ಕೊಪ್ಪಳ ಹೋಗಿ ತೊಗೊಂಬಂದು ರೊಕ್ಕ ಕೊಡ್ತೀನಿ ಅಂದಪ್ಪ ಅಂದ್ರೆ ಅವ್ರು ಅಷ್ಟಕ್ಕೆ ಕಡಿಯೋದು ಬಿಟ್ಬಿಟ್ಟು ಹೋಗ್ಬಿಟ್ರು. ಇಷ್ಟೆಲ್ಲ ಆದ್ರೂ ಕಾರ್ಖಾನೆಯವರು ನಮ್ದೇನು ತಪ್ಪಿಲ್ಲ, ಕಬ್ಬು ಕಟಾವ್ ಮಾಡಕ್ಕ ಹೊಲದವರ ದಾರಿ ಮಾಡಿಕೊಡ್ಬೇಕ, ದಾರಿ ಇಲ್ಲಂತ ಕಬ್ಬು ಕಟಾವ್ ಮಾಡ್ಲಿಕ್ಕೆ ಆಗಿಲ್ಲ ಅಂದಾರಂತ. ಹಂಗಾದ್ರ ಮೊದಲ ಹೆಂಗ ಒಯ್ದಿರಿ ಅಂದ್ರ ಅವ್ರ ಬಾಯ್ ಬಂದಾಕೇತಂತ. ಒಟ್ನಾಗ ಕಟಾವ್ ಮಾಡಿರೋ ಕಬ್ಬಿನಿಂದ ಸಾಲ ಎಲ್ಲ ಮುಟ್ಟೇತಿ ಖರೆ, ಆದ್ರ ಮುಂದಿನ ಬಾಳೆ ಹೆಂಗ್ ಮಾಡ್ಬೇಕು, ಈಗ ಹೊಲದಾಗಿರೋ ಕಬ್ಬು ಏನ್ ಮಾಡ್ಬೇಕನ್ನೋದ ಇಬ್ರಾಹಿಂ ಚಿಂತೆ ಆಗೈತಿ. ದೊಡ್ಡೇಶ್ ಯಲಿಗಾರ್, ಸುವರ್ಣ ನ್ಯೂಸ್ 24/7 ಕೊಪ್ಪಳ. ಊರಿಗೊಂದು ಕೆರೆ ಇರ್ಬೇಕು, ಅದನ್ನ ಕಾಪಾಡ್ಬೇಕಂತ ಸರ್ಕಾರದವರು ಸಾಕಷ್ಟು ಯೋಜನೆ ಮಾಡ್ಲಿಕತ್ತಾರ. ಆದ್ರ ಅದ್ರ ಸಲುವಾಗಿ ಲಕ್ಷಗಟ್ಲೆ ರೊಕ್ಕಾನು ಬಿಡುಗಡೆ ಮಾಡ್ತಾರ. ಆದ್ರ ಹಾವೇರಿ ನಗರಸಭಾದವರು ಊರಾಗಿರು ಚಲೋ ಕೆರೆ ಹಾಳು ಮಾಡಾಕತ್ತಾರನ್ನೋ ಮಾತು ಕೇಳಿಬಂದೈತಿ. ಇದು ನೋಡ್ರಿ, ಹಾವೇರಿ ಟಿಪ್ಪು ಬಡಾವಣೆಯಾಗಿರೋ ಮುಲ್ಲಾನ್ ಕೆರೆ. ಒಂದಿಷ್ಟು ವರ್ಷದ ಹಿಂದ ಸುತ್ತಮುತ್ತಲ ಮಂದಿಯೆಲ್ಲ ಇದ ಕೆರೆ ನೀರು ಕುಡಿತಿದ್ರಂತ. ಆದ್ರೀಗ ಈ ನೀರು ಕುಡಿಯುವಂಗ ಅದಾವನ ನೀವ ನೋಡ್ರಿ. ನಗರಸಭಾದವರು ಈ ಕೆರೆ ಉದ್ಧಾರ ಮಾಡೋದ್ ಬಿಟ್ಟು ಮತ್ತಷ್ಟು ಹಾಳಾಕ ಮಾಡಕತ್ತಾರ ಅಂತ ಇಲ್ಲಿನ ಮಂದಿ ಸಿಟ್ಟಾಗ್ಯಾರ. ಯಾಕಂದ್ರ ಊರಾಗಿನ ಕಸ ಎಲ್ಲಾ ತಂದು ಈ ಕೆರೆ ಹತ್ರ ಹಾಕ್ತಾರಂತ. ಅಷ್ಟ ಅಲ್ಲ, ಊರಾಗಿನ ಗಟಾರದ ನೀರೆಲ್ಲ ಮುಲ್ಲಾನ್ ಕೆರೆಗೆ ಕೂಡುವಂಗ ಮಾಡ್ಯಾರಂತ. ನಗರಸಭೆಯವರು, ಮುನ್ಸಿಪಾಲಿಟಿಯವರು ಕಸಗಳನ್ನು ಹಾಕಿ ಇದನ್ನು ಮುಚ್ಚಿ ಇವತ್ತೆಲ್ಲ ಇಲ್ಲಿ ಕಸ ಕಡ್ಡಿ, ಆಮೇಲೆ ಇದ್ರೊಳಗೆ ಮೀನ ಗಲೀಜು ಎಲ್ಲ ಇಲ್ಲೇ ವಾಸ್ತವ್ಯ ಮಾಡೋಕಂತ ಜನರಿಗೆ ಸತಿಗಿನ ಮುಂದೆ ಕಾಯಿಲೆಕ್ಕೆ ಬೀಳೋದಂತ ನಿಕ್ಕಿ ನಗರಸಭೆಯವರು ಇದಕ್ಕೆ ಹಣ ಮಂಜೂರು ಮಾಡಿ ಅಭಿವೃದ್ಧಿ ಮಾಡ್ತೀವಿ, ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ, ಬರೀ ಗೊಬ್ಬೆ ಮಾತುಗಳನ್ನು ಹೇಳ್ಕೊಂತ ಹೋಗ್ಯಾರ. ಇದು ಅತಿಕ್ರಮಣ ಅಂತ ಆಗತೈತಿ. ಹಿಂಗ ನಗರಸಭಾದವರು ಮಾಡಿರೋ ಅವಾಂತರ ಒಂದೆರಡಲ್ಲಂತ. 4 ಎಕರೆ ಇದ್ದ ಕೆರೆ ಈಗ 2 ಎಕರೆ ಮಾಯ ಆಗೇತಂತ. ಇದನ್ನ ಒತ್ತುವರಿ ಮಾಡಿದ್ರು ಕೇಳೋರು ಯಾರೂ ಇಲ್ಲಂತ. ಹಿಂಗಾಗಿ ಮಳೆಗಾಲದಾಗ ನೀರೆಲ್ಲ ಅಕ್ಕಪಕ್ಕದ ಮನೆಗಳಿಗೆ ನುಗ್ಗಿ ಪರದಾಡುವಂಗಾಕೇತಂತ. ಇನ್ ಕೆರೆ ಹತ್ರ ಉರ್ದು ಶಾಲೆ ಕಟ್ಟ್ಯಾರ. ಇಂಥ ಹೊಲಸ್ ಜಾಗದಾಗ ಮಕ್ಕಳು ಹೆಂಗ್ ಪಾಠ ಕಲಿಬೇಕು, ಹೆಂಗಾರ ಆಟ ಆಡ್ಬೇಕು ಅನ್ನೋ ಮಾತು ಕೇಳಿ ಬಂದೈತಿ. ಬ್ಯಾನಿ ಗೀನಿ ಅವು ಕಸ ಊರಾಗಿಂದ ಎಲ್ಲ ಕಸ ತಗೊಂಡು ಹೋಗ್ಯಾಗುತ್ತಾರೆ. ಆ ಊರಾಗಿನ ಕಸ ಮಕ್ಕಳಿಗೆ ಆಡ್ತಾರೆ, ಸಣ್ಣ ಮಕ್ಕಳು ಸಾಲಿವು, ಆಮ್ಯಾಗ ಏನರ ತೊಂದರೆ ಆಗ್ತೈತಿ ಮಕ್ಕಳಿಗೆ. ಆಮ್ಯಾಗ ಅದು ಕಸ ಎಲ್ಲರೂ ಊರು ಹೊರಗೆ ಹಚ್ಚಿ ಮಣ್ಣಿಗೆ ಹಾಕಿ ಮುಚ್ಚಿಬೋದು. ಸರ್ಕಾರದವರು ಕೆರೆಯೆಲ್ಲ ಉದ್ಧಾರ ಮಾಡ್ತೀವಿ ಅಂತ ಹೇಳ್ತಾರ. ಆದ್ರ ಇಲ್ಲಿ ನೋಡಿದ್ರ ಇರೋ ಕೆರೆನೂ ಹಾಳು ಮಾಡಾಕತ್ತಾರ. ಗಟಾರದ ನೀರು ಕೆರೆಗೆ ಕೂಡ್ಲಾರ್ದಂಗ ಮಾಡಿ ಊರಿನ ಕಸ ಎಲ್ಲ ಬ್ಯಾರೆ ಕಡೆ ಹಾಕಿ ಕೆರೆ ಕಾಪಾಡ್ರಿ ಅನ್ನೋದು ಮಂದಿ ಒತ್ತಾಯ ಆಗೈತಿ. ನಗರಸಭಾದವರಿಗೆ ಇನ್ನಾದ್ರೂ ಎಚ್ಚರ ಆಕೇತೋ ಇಲ್ಲೋ. ಸುರೇಶ್, ಸುವರ್ಣ ನ್ಯೂಸ್ 24/7 ಹಾವೇರಿ. ಈ ಮತ್ತೊಮ್ಮ ಖಡಕ್ ಸುದ್ದಿ.
ಪಕ್ಷಾನ್ ಬಿಟ್ರ ಅವನ್ನ ಮರ್ತಂಗ ಶ್ರೀರಾಮುಲು ವಿರುದ್ಧ ಸುರೇಶ್ ಕುಮಾರ್ ಸಿಟ್ಟು ಅವ್ವ ಮಕ್ಕಳ ನಡುಕ ಬಿರುಕು ಬಂದಿದ್ದಕ್ಕ ಬಿಜೆಪಿ ಬಿಟ್ಟ ರಾಮುಲು ಕೊಟ್ಟಾರ ತಿರುಗೇಟ. ರೈತರಿಗೆ ಕಣ್ಣೀರ್ ತರಸೈತಿ ಉಳ್ಳಾಗಡ್ಡಿ ಇದ್ದಕ್ಕಿದ್ದಂಗ ಕುಸಿದ್ ಬಿದ್ದೈತಿ ರೇಟ್ ಜಿಲ್ಲಾಧಿಕಾರಿ ಆಫೀಸ್ ಮುಂದೆ ಸುರಿದು ಪ್ರತಿಭಟನೆ. ಕಟ್ಟಿದ್ರ ಗೋಳುಗುಮ್ಮಟ ಬಿಟ್ರ ಬಾರಾಕಮಾನ್ ಅಂತಾರ ಮಂದಿ. ಹಂಗೆ ಆಗೈತಿ ಬಿಜಾಪುರದ ಮಿನಿ ವಿಧಾನಸೌಧದ ಗತಿ. 5 ವರ್ಷ ಆದ್ರೂ ಮುಗಿಯವಲ್ದು ಕಾಮಗಾರಿ. 80 ವರ್ಷ ಸಂಸಾರ ಮಾಡಿದ್ರು ಶತಾಯುಷಿ ದಂಪತಿ ಸಾವಿನಾಗೂ ಒಂದಾಗ್ಯಾರ ಗಂಡ ಹೆಂಡತಿ. ಜೋಡಿ ನೋಡಿ ಕಣ್ಣೀರಿಟ್ರು ರಾಯಚೂರು ಮಂದಿ. ನಮ್ ಸುವರ್ಣ ವಾರ್ತಾದಾಗ ಬರೋ ಎಲ್ಲಾ ಕಾರ್ಯಕ್ರಮ ಹೆಂಗೈತಿ, ನಿಮಗೇನ್ ಅನಿಸ್ತೈತಿ ನಮಗ್ ಹೇಳ್ರಿ. ನಮ್ ಪತ್ತ ಹೆಂಗದ feedback@suvarnanews.in ಇದಕ್ಕ ಸಂದೇಶ ಕಳಿಸ್ರಿ. ನಿಮ್ ಮನಸ್ನ್ಯಾಗ ಏನದ ಅನ್ನೋದನ್ನ ನಮಗ್ ತಿಳಿಸ್ರಿ. ಇದೇ ಇವತ್ತಿನ ನಮ್ ಕಡೆ ಸುದ್ದಿ. ಮತ್ ನಾಳೆ ಚಾಚೂಡ ಇಟ್ಕೊಂಡು ಕಾಯ್ತಿರಿಲ್ಲೋ ಶರಣ್ರಿ. ಚಾಚೂಡ ಸುದ್ದಿ ನೋಡ